ಈಗ ನಾವು ಪೂಜೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ನಾವು ತಿಳ್ಕೊಂಡು, ಎಲ್ಲರೂ ಹೇಳ್ತಾರೆ ಯಾಕೆ ಈ ಒಂದು ಸಂದರ್ಭದಲ್ಲಿ ಗಣೇಶನ ಹಬ್ಬದ ದಿವಸದಲ್ಲಿ ಚಂದ್ರನ ನೋಡಬಾರ್ದು ಅಂತ ಹೇಳ್ತಕ್ಕಂಥದ್ದು. ಯಾಕೆಂದರೆ ಹಿಂದೆ ಕೃಷ್ಣಾವತಾರ ಅಥವಾ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹಾಲು ಕುಡಿತಾ ಚಂದ್ರನ ಒಂದು ಸತಿ ನೋಡಿಬಿಡ್ತಾನೆ. ಅಂದರೆ ಅದೇ ಗಣೇಶ ಚತುರ್ಥಿ ದಿವಸದಲ್ಲಿ ನೋಡಿಬಿಡ್ತಾನೆ. ನೋಡೋದಕ್ಕೋಸ್ಕರ ಅವನಿಗೆ ಶಾಪ ಬರುತ್ತೆ. ಏನಂತಂದರೆ, ಚಂದ್ರ ಆಕಾಶದಲ್ಲಿರ್ತಕ್ಕಂಥ ಸಮಯದಲ್ಲಿ ನೋಡಿದಾಗ ಗಣೇಶ ಚೌತಿಯ ದಿವಸದಲ್ಲಿ ಶಾಪವನ್ನು ಕೊಡ್ತಕ್ಕಂಥದ್ದು ಹೇಗೆ, ಯಾಕೆ ಅಂತಂದರೆ, ಚಂದ್ರನ ಯಾಕೆ ನೋಡಬಾರ್ದು ಅಂತ ಕೇಳಿದರೆ, ಹಿಂದೆ ಒಮ್ಮೆ ಗಣೇಶ ಚತುರ್ಥಿ ಆಯಿತು. ಪಾಪ ಗಣೇಶನ ಡೊಣ್ಣೊಟ್ಟೆ ಗಣೇಶ ಎಲ್ಲರ ಮನೆಯಲ್ಲೂ ಕಡುಬು, ಕೊಟ್ಟೆ ಕಡುಬು, ಅದು ಕಡುಬು, ಈ ಕಡುಬು, ಚಕ್ಲಿ, ಕೊಡಬಳ್ಳಿ, ನಿಪ್ಪಟ್ಟೆ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಯಥಾಶಕ್ತಿ ತಿಂದ್ಕೊಂಡ ಹೋಗ್ತಾ ಇದ್ದಂತೆ ಕೈಲಾಸ ಪರ್ವತಕ್ಕೆ. ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಹೋಗ್ತಾ ಇದ್ದಾನೆ. ಪಾಪ ಹೊಟ್ಟೆ ದೊಡ್ಡದಾಯಿತು, ಬಿದ್ದೋಗ್ಬಿಟ್ಟ. ಬಿದ್ದಿದ್ದನ್ನು ನೋಡಿಬಿಟ್ಟು ಆಕಾಶದಲ್ಲಿರ್ತಕ್ಕಂಥ ಚಂದ್ರ ನಗ್ತಾನಂತೆ, ಗಣೇಶ ಬಿದ್ದೋಗ್ಬಿಟ್ಟ ಅಂತ. ಆಗ ತಕ್ಷಣ ಗಣೇಶ ಹೋಗ್ಬಿಟ್ಟು ಹತ್ತಿರದಲ್ಲಿರ್ತಕ್ಕಂಥ ಒಂದು ಹಾವು ಹೋಗ್ತಾ ಇರ್ತಕ್ಕಂಥ ನೋಡ್ಬಿಟ್ಟು ಅದನ್ನು ಹೊಟ್ಟೆಗೆ ಕಟ್ಕೊಳ್ತಾನಂತೆ. ನೋಡಿ, ಇಲ್ಲಿ ವಿಷಯ ಏನು ಅಂತಂದರೆ, ಗಣೇಶನಿಗೆ ಹೊಟ್ಟೆ ಒಳಗೆ ಯಾಕೆ ಹೊಟ್ಟೆಗೆ ಹಾವು ಕಟ್ಕೊಂಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು. ಹೊಟ್ಟೆಗೆ ಕಟ್ಕೊಂಡು ಹೋಗ್ತಾನೆ, ಅದು ಕಟ್ಕೊಂಡು ಹೋಗ್ತಕ್ಕಂಥದ್ದು ಮೇಲೆ ಚಂದ್ರ ನೋಡಿ ನಗ್ತಾ ಇದ್ದಂತೆ. ಆವಾಗ ಮಹಾಗಣಪತಿ ಅವನಿಗೆ ಶಾಪ ಕೊಡ್ತಾನಂತೆ, ನನ್ನ ನೋಡಿ ನಗ್ತಾ ಇದೆಯಾ ನೀನು ಯಾವತ್ತೂ ಕೂಡ ಕಾಣದೇ ಹೋಗ್ಬಿಡು ಅಂತ ಹೇಳ್ಬಿಟ್ಟು, ನೀನು ಸಂಪೂರ್ಣವಾಗಿ ನಾಶವಾಗಿ ಹೋಗಲಿ, ಅದು ಕಾಣದೇ ಇರಲಿ, ಭೂಲೋಕ ಕಾಣದೇ ಇರಲಿ ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾನೆ. ಶಾಪ ಕೊಟ್ಟಿರುವಾಗ ಚಂದ್ರ ಕಾಣದೇ ಹೋಗ್ತಾ ಇದ್ದ ಸಮಯದಲ್ಲಿ ಭೂಲೋಕ ಎಲ್ಲ ಕತ್ತಲಾಗೋಯ್ತು. ಯಾವಾಗಲೂ ಒಂದು ಹೇಳ್ತೀನಿ, ಸೂರ್ಯ ಎಷ್ಟು ಪ್ರಧಾನವೋ ಅಷ್ಟೇ ಚಂದ್ರನೂ ಪ್ರಧಾನ. ಸೂರ್ಯನ ಬೆಳಕಿದ್ದರೆ ಚಂದ್ರನ ಬೆಳಕು ಬೇಕು. ಬೆಳಕು ಎರಡು ಇಲ್ಲದೆ ಹೋದರೆ ಎರಡೂ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ತಂಪನ್ನು ಕೊಡ್ತಕ್ಕಂಥ ಚಂದ್ರ, ಬಿಸಿಯನ್ನು ಕೊಡ್ತಕ್ಕಂಥವನು ಸೂರ್ಯ. ಆ ಸೂರ್ಯ ಇರ್ತಾನೆ, ಚಂದ್ರ ಇಲ್ಲದೆ. ಅದಕ್ಕೋಸ್ಕರವಾಗಿ ಪ್ರಪಂಚ ಎಲ್ಲದೂ ಕೂಡ ಏನೋ ಒಂದು ರೀತಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಆವಾಗ ದೇವಾದೇವತೆಗಳೆಲ್ಲ ಸೇರಿಬಿಟ್ಟು ಗಣೇಶ ಹತ್ರ ಹೋಗಿ ಹೇಳ್ತಾನೆ, ನೋಡಪ್ಪ ನಿಂಗೆ ಶಾಪ ಕೊಟ್ಬಿಟ್ಟಿದೆಯಾ, ಅದಕ್ಕೆ ನಿಮಗೆ ಇದರೆಲ್ಲ ತೊಂದರೆ ಆಗ್ತಾಯಿದೆ ಅಂತ ಹೇಳಿದಾಗ ಮಹಾಗಣಪತಿ ಹೇಳ್ತಾನೆ, ನಾನು ಕೊಟ್ಟಿರ್ತಕ್ಕಂಥ ಶಾಪವನ್ನು ವಾಪಸ್ ತೆಗೆದುಕೊಳ್ಳಿಕ್ಕೂ ಆಗಲ್ಲ, ಅದಕ್ಕೆ ಏನಾದ್ರು ಒಂದು ಉಪಾಯ ಮಾರ್ಗವನ್ನು ಹೇಳ್ಬೋದು ಅಂತ ಹೇಳ್ತಾನೆ. ಅದಕ್ಕೇನು ಅಂತ ಹೇಳಿದ್ರೆ, ಚಂದ್ರ ಅಮಾವಾಸ್ಯೆಯ ನಂತರದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಪೌರ್ಣಮಿ ನಂತರದಲ್ಲಿ ಕ್ಷೀಣವಾಗ್ತಕ್ಕಂಥದ್ದು ಆಗಲಿ ಅಂತ ಹೇಳ್ತಕ್ಕಂಥದ್ದು ಒಂದು. ಅಮಾವಾಸ್ಯೆ ಒಂದು ದಿನ ಕಾಣದೇ ಹೋಗಲಿ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಒಂದು ಪರಿಹಾರವನ್ನು ಕೊಡ್ತಾನೆ. ಅದಾದ ನಂತರದಲ್ಲಿ ಇನ್ನೊಂದು ಹೇಳ್ತಾನೆ ಅಂದರೆ, ಯಾರು ನನ್ನ ಗಣೇಶ ಚತುರ್ಥಿ, ನನ್ನ ಹಬ್ಬದ ದಿವಸದಲ್ಲಿ, ನನ್ನ ಜನ್ಮ ದಿವಸದಲ್ಲಿ ಅಥವಾ ಗಣೇಶ ಚತುರ್ಥಿ ದಿವಸದಲ್ಲಿ ನನ್ನನ್ನು ನೋಡ್ತಾರೋ ಅವರಿಗೆ ಕಷ್ಟ ಬರಲಿ ಅಂತ ಹೇಳ್ಬಿಟ್ಟು ಒಂದು ಶಾಪವನ್ನು ಕೊಡ್ತಾನೆ. ಶಾಪ ಕೊಟ್ಟಿರುವಾಗ ಅಂತಹ ಸಮಯಕ್ಕೆ ಶಾಪ ಕೊಟ್ಟಿರ್ತಕ್ಕಂಥ ಸಮಯ ಒಂದಿನ ಶ್ರೀಕೃಷ್ಣ ಪರಮಾತ್ಮ ಚಂದ್ರನ ನೋಡ್ತಾನೆ. ಚಂದ್ರನ ನೋಡಿದ್ದಕ್ಕೋಸ್ಕರವಾಗಿ ಅವನಿಗೆ ಚೂಡಾಮಣಿಯನ್ನು ಕದ್ದಿರ್ತಕ್ಕಂಥವನು ಕಳ್ಳ ಅಂತ ಹೇಳ್ತಕ್ಕಂಥ ಅಪವಾದ ಎಲ್ಲ ಕೂಡ ಬಂದಿದೆ. ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಯಾವುದೇ ರೀತಿಯಾದಂಥ ಒಂದು ಗಣೇಶನ ಚತುರ್ಥಿಯ ದಿವಸದಲ್ಲಿ ತಪ್ಪಿ ಕೂಡ ನೀವು ಮೇಲ್ಗಡೆ ಚಂದ್ರನ ನೋಡಬೇಡಿ. ಚಂದ್ರನ ನೋಡಿದರೆ ಅಪವಾದಗಳು ಬರ್ತಕ್ಕಂಥದ್ದು ಖಂಡಿತ. ಅದಕ್ಕೋಸ್ಕರ ವಿಶೇಷವಾಗಿ ಚಂದ್ರನನ್ನು ದರ್ಶನ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಕ್ಕಂಥ. ಯಾವುದೇ ಕಾರಣಕ್ಕೂ ಎಲ್ಲೋ ಹೋಗಬೇಕು ಅಂತಂದರೆ ಕೆಳಗಡೆ ಆದಷ್ಟು ನೋಡ್ಕೊಂಡು ಹೋಗಿ, ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ. ಚಂದ್ರನನ್ನು ನೋಡ್ಲಿಕ್ಕೆ ಹೋಗಬೇಡಿ. ಅಕಸ್ಮಾತ್ ನೋಡಿಬಿಟ್ಟು ಏನು ಮಾಡೋಕ್ಕತ್ತೆ, ಕಸ್ಮಾತ್ ವ ಅಕಸ್ಮಾತ್. ಕಸ್ಮಾತ್ ಅಂದರೆ ಅದು ಆಗ್ತಕ್ಕಂಥದ್ದು, ಅಕಸ್ಮಾತ್ ಅಂದರೆ ಕಾರಣವಿಲ್ಲದೆ ಗೊತ್ತಿಲ್ಲದೆ ಆಗ್ತಕ್ಕಂಥದ್ದು ಅಕಸ್ಮಾತ್ ಅಂತ ಹೇಳ್ತಕ್ಕಂಥದ್ದು. ಹಾಗೇನಾದ್ರು ನೀವು ಬೈ ಚಾನ್ಸ್ ನೋಡಿದ್ರಿ ಅಂತಂದರೆ ಉಪಾಯವನ್ನು ಹೇಳ್ಕೊಡ್ತೀನಿ. ಗಣೇಶ ಪುರಾಣವನ್ನು ಕೇಳ್ತಕ್ಕಂಥದ್ದು, ಅಥವಾ ಬರುವ ಸಂಕಷ್ಟಿ ಚತುರ್ಥಿ ದಿವಸದಲ್ಲಿ ಸಂಕಷ್ಟಾರ ಗಣಪತಿ ವ್ರತವನ್ನು ಮಾಡಿಬಿಟ್ಟು ಚಂದ್ರ ದರ್ಶನವನ್ನು ಮಾಡಿಬಿಟ್ಟು ಅವತ್ತು ಉಪವಾಸ ಇದ್ಬಿಟ್ಟು ಸಂಧ್ಯಾಕಾಲದಲ್ಲಿ ದರ್ಶನವನ್ನು ಮಾಡಿ ನಂತರದಲ್ಲಿ ಪ್ರಸಾದ ತೆಗೆದುಕೊಳ್ಳಿ. ಖಂಡಿತವಾಗಿಯೂ ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಆಗತ್ತೆ. ಇನ್ನು ಚಂದ್ರನಿಂದ ಬರ್ತಕ್ಕಂಥ ಅಥವಾ ಗಣೇಶ ಚತುರ್ಥಿ ಚಂದ್ರನ ನೋಡೋದ್ರಿಂದ ಬರ್ತಕ್ಕಂಥ ಫಲಾಫಲಗಳು ಯಾವ ರೀತಿ ಅಂತ ಹೇಳ್ತಕ್ಕಂಥದ್ದು ನೋಡಿದ್ವಿ. ಇದಿಷ್ಟು ಕೂಡ ಮಹಾಗಣಪತಿ ವ್ರತ ಮಹಿಮೆಯ ಸಂಪೂರ್ಣವಾಗಿರ್ತಕ್ಕಂಥ ಒಂದು ವಿಧಿವಿಧಾನದ ಒಂದು ವಿಶೇಷ ವಿಷಯ. ಇದೆಲ್ಲವೂ ಕೂಡ ನಾವು ಮಾಡಿದ್ವಿ, ಎಲ್ಲವೂ ಕೇಳಿದ್ವಿ, ನೋಡಿದ್ವಿ. ಇದಿಷ್ಟಾದ ನಂತರದಲ್ಲಿ ಪ್ರತಿಯೊಂದು ಕೂಡ ಈ ಒಂದು ಪೂಜೆಯನ್ನು ಮಾಡೋದ್ರಿಂದ ನಿವಾರಣೆ ಆಗುತ್ತೆ ಅಂತ ಹೇಳೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿದೆ. ಅದಕ್ಕೋಸ್ಕರವಾಗಿ ಮಹಾಗಣಪತಿಯನ್ನು ಆರಾಧನೆ ಮಾಡಿ ವರವನ್ನು ಕೊಡ್ತಕ್ಕಂಥ ಸಿದ್ಧಿವಿನಾಯಕನ ಪೂಜೆ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು, ಶುಭವಾಗ್ತಕ್ಕಂಥದ್ದು ಆಗುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.